ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ವಸುಮತಿ ಉಡುಪ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 10. ಪುಸ್ತಕದ ಹೆಸರು ಕಾಕಿ ಗಿಡ. ಲೇಖಕರು ವಸುಮತಿ ಉಡುಪ. ಅಭಿಪ್ರಾಯ ಸುಶಾಂತ್ ಕುರಂದವಾಡ. ಓದುತ್ತಿರುವವರು ಶ್ರೀಲಕ್ಷ್ಮಿ ವಿನೋದ್. ಸಂತಾನಹೀನ ಈಗಿನ ದಿನಗಳಲ್ಲಿ ಅತಿ ಗಂಭೀರವಾದ ಸಮಸ್ಯೆಯಾಗಿದೆ. ಇದರಿಂದ ಹೆಣ್ಣು ಮಕ್ಕಳು ತಮ್ಮ ತಪ್ಪು ಇಲ್ಲದೇ ಇದ್ದರೂ ಪಡಬಾರದ ಕಷ್ಟ ಯಾತನೆಯನ್ನನುಭವಿಸುತ್ತಾರೆ. ಒಂದು ಕಡೆ ಸುತ್ತಲಿನ ಜನ ಇವಳು ಬಂಜೆ ಎಂಬ ಪಟ್ಟ ಕೊಟ್ಟರೆ ತನಗೆ ತಾಯಾಗುವುದು ದೇವರು ಹಣೆಯಲ್ಲಿ ಬರೆದಿಲ್ಲ ಎಂಬ ವ್ಯಥೆ ಜೀವನದುದ್ದಕ್ಕೂ ಕೊರಗಬೇಕು. ವಿಜ್ಞಾನ ಎಷ್ಟು ಮುಂದುವರೆದರೂ ಈ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಬರುವ ಭಾವನೆಗಳು, ವ್ಯಥೆಗಳನ್ನು ತಿಳಿಯುವುದು ಕಷ್ಟಕರ. ಆದರೆ ಸಂತಾನ ವೃದ್ಧಿಗೆ ವಿಜ್ಞಾನ ಪರಿಹಾರ ದೊರಕಿಸಿಕೊಟ್ಟಿರುವುದು ಒಂದು ದೊಡ್ಡ ಕೊಡುಗೆ. ಪ್ರಸ್ತುತ ಪುಸ್ತಕದ ಕಥೆಯು ಇಂತಹದೇ ಒಬ್ಬ ಹೆಣ್ಣಿನ ಕಥೆಯಾಗಿದೆ. ಕಲಾವತಿಗೆ ತನ್ನಿಂದ ಸಂತಾನವೆಂಬ ಬೀಜ ಮೊಳಕೆಯೊಡೆಯುವುದಿಲ್ಲವೆಂದು ತಿಳಿದಾಗ ಅವಳ ತಲೆಯಲ್ಲಿ ಬರುವ ವಿಚಾರಗಳು ಇಲ್ಲಿ ಲೇಖಕಿ ಚೆನ್ನಾಗಿ ವಿವರಿಸಿದ್ದಾರೆ. ತನ್ನ ತಂಗಿಯಿಂದಲೇ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಬೇಕು ಅಂತ ಬಯಸಿದಾಗ ಆಗ ತಾನೇ ಜನಿಸಿದ ಕೂಸನ್ನು ಯಾರು ತಾನೇ ತಮ್ಮ ಕೈಯಿಂದ ದೂರ ಬಿಡುತ್ತಾರೆ? ಹೆತ್ತ ಕರುಳು ತನ್ನ ಕರುಳ ಬಳ್ಳಿಯನ್ನು ಕೊಡಲು ನಿರಾಕರಿಸಿದಾಗ ಕಲಾವತಿಗೆ ನಿಜ ಅಂಶ ತಿಳಿಯಲು ಬಹಳ ಹೊತ್ತಾಗುವುದಿಲ್ಲ. ಆದರೆ ಅದರ ಬದಲು ಅವಳಿಗೆ ತಂಗಿಯ ದೊಡ್ಡ ಹುಡುಗಿ ನಳಿನಿಯನ್ನು ಕರೆದುಕೊಂಡು ಹೋಗಲು ಅನುಮತಿ ಸಿಗುತ್ತದೆ. ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತಾಳೆ. ನಳಿನಿಗೆ 1 ವರ್ಷವಾಗುವಾಗಲೇ ಒಬ್ಬ ತಮ್ಮನೂ ಹುಟ್ಟಿದ. ಹಾಗಾಗಿ ಅವಳು ಯಾವಾಗಲೂ ಅಜ್ಜಿ ರಾಧಮ್ಮ ಮತ್ತು ತಾತ ರಂಗಣ್ಣನವರ ಮುದ್ದಿನ ಮೊಮ್ಮಗಳಾಗಿ ಬೆಳೆಯುತ್ತಾಳೆ. ಏನೂ ಅರಿಯದ ನಳಿನಿ ದೊಡ್ಡಮ್ಮನ ಮನೆಯಲ್ಲಿ ಬೇಕಾದ ತಿಂಡಿ ಬಟ್ಟೆ ಸಿಗುವುದರಿಂದ ಹಾಗೂ ತಮ್ಮನ ರಗಳೆ ಇಲ್ಲದಿದ್ದರಿಂದ ಸುಖವಾಗಿ ಬೆಳೆಯುತ್ತಾಳೆ. ಶಾಲೆಗೆ ಹೋಗುವುದರ ಜೊತೆಗೆ ಸಂಗೀತ, ನೃತ್ಯ ಕೂಡ ಕಲಿಯುತ್ತಾಳೆ. ಆದರೆ ದೊಡ್ಡವಳಾದಂತೆ ನಡೆಯುವ ಘಟನೆಗಳಿಂದ ನಳಿನಿಯ ಜೀವನವೇ ಬದಲಾಗುತ್ತದೆ. ಕಾಕಿ ಹಣ್ಣು ಎಂದರೆ ನಳಿನಿಗೆ ತುಂಬ ಪ್ರೀತಿ. ಅಮ್ಮ ಬೈಯುತ್ತಾಳೆ ಎಂದು ಅದನ್ನು ಕದ್ದು ತಿನ್ನುತ್ತಿರುತ್ತಾಳೆ. ಆ ಕಾಕಿ ಗಿಡದ ಮೇಲಿನ ಪ್ರೀತಿ ಹಾಗೆಯೇ ಇರಬೇಕೆಂದು ಮುಂದೆ ತನ್ನ ಅತಿ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವ ಅವಳು ತನ್ನ ಮನೆಯ ಮುಂದೆ ನೆಡಲು ನಿರ್ಧರಿಸುತ್ತಾಳೆ. ಅವಳಿಗೆ ಕಾಕಿ ಗಿಡದ ಮೇಲಿನ ಪ್ರೀತಿ ಮತ್ತು ಆ ದಿನಗಳ ಮೇಲೆ ಈ ಪುಸ್ತಕದ ಶೀರ್ಷಿಕೆ ಇಡಲಾಗಿದೆ ಎಂಬುದು ನನ್ನ ಊಹೆ. ಮಾನವ ಸಂಬಂಧಗಳು, ಸಾಂದರ್ಭಿಕ ಆಲೋಚನೆಗಳನ್ನು ಮತ್ತು ಅದರಿಂದ ಆಗುವ ಎಳೆಯ ಮನಸ್ಸುಗಳ ಮೇಲಿನ ಪರಿಣಾಮಗಳನ್ನು ಚಿತ್ರಿಸುವ ಈ ಕಾದಂಬರಿ ಚೆನ್ನಾಗಿದೆ. ನೀವೇ ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.